ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತೀನಿ, ಬ್ಯಾಂಗ್ಳೂರ್ ಜೆಪಿ ನಗರ ಇಂದ. ಇದರ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಲೌಸ್ ನ ಮಾರ್ಕಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಬ್ಲೌಸ್ ಬಾಡಿ ಮೆಜರ್ಮೆಂಟ್ ಇರ್ಬೋದು, ಅಳತೆ ಬ್ಲೌಸ್ ಕೊಟ್ಟಾಗ ಅಷ್ಟೇ, ಅಳತೆ ಬದಲು ಕೆಲವೊಂದು ಬೇರು ಇದ್ದಾಗೂ ಅಷ್ಟೇ ಮಾರ್ಕಿಂಗ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಮಾರ್ಕಿಂಗ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇಲ್ಲಿ ಮೇಲ್ಗಡೆ ಮಾರ್ಜಿನ್ಗೆ ಕೆಳಗಡೆ ಮಾರ್ಜಿನ್ಗೆ ಇಷ್ಟು ಲೂಸ್ ಅಂತ ಪ್ರತಿಯೊಂದು ಮಾರ್ಕ್ ಮಾಡಿದಾಗ ಮಾರ್ಕ್ ಮಾಡಿ ನಾವು ಟೇಪ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ನಮ್ಗೆ ಪರ್ಫೆಕ್ಟ್ ಆಗಿ ಅನಿಸಿದ್ರೆ ಕಟಿಂಗ್ ಮಾಡ್ಬೇಕು. ಮಾಮೂಲಿ ಅಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಹಾಕೊಂಡು ನಾವು ಕಟ್ ಮಾಡಕ್ ಹೋದಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನಮ್ಗೆ ಕನ್ಫ್ಯೂಷನ್ ಆಗಿದ್ದಾಗ ಫಿಟ್ಟಿಂಗ್ ಯಾವ ತರ ಬರುತ್ತೆ ಅನ್ನೋದು ಬರಲ್ಲ. ಅದರಿಂದ ಏನ್ ಮಾಡಬೇಕು, ಬ್ಲೌಸ್ ಮಾರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಮಾರ್ಕಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂತಂದ್ರೆ ಪ್ರತಿಯೊಂದು ಪಾಯಿಂಟ್ ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಶೋಲ್ಡ್ರು ಮೆಜರ್ಮೆಂಟ್ ಮಾಡ್ಬೇಕಾಗಿ ಆಗಿರ್ಬೋದು, ಬ್ಯಾಕ್ ಫ್ರಂಟ್ ಈ ತರ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾರದೆಲ್ಲ ನೀವು ಮಿಸ್ ಮಾಡ್ಕೊಂಡು, ಅದಕ್ಕೋಸ್ಕರ ಆ ತರ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ ಚಾನಲ್ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಆ ತರ ನೋಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದಾಗ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮ್ಮರಿಗೆ ವಾಟ್ಸ್ಆಪ್ ಇದೆ, ಇಲ್ಲ ಫೋನ್ ಆದ್ರೂ ಮಾಡ್ಬೋದು. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಕಾಮೆಂಟ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇಲ್ಲ ನೀವು ಕಟ್ ಮಾಡ್ಬೇಕಾದ್ರೆ ಮಾರ್ಕಿಂಗ್ ಮಾಡ್ಬೇಕಾದ್ರೆ ಡೌಟ್ ಬಂದಾಗ ಅದನ್ನ ಫೋಟೋ ತೆಗೆದು ನಮ್ಗೆ ಕಳಿಸಿದ್ರು, ಏನೇ ಡೌಟ್ ಇದ್ರು ನಾನು ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಫೋನು ವಾಟ್ಸ್ಆಪ್ ಮಾಡೋರಿಗೆ ಸ್ವಲ್ಪ ಬೇಗ ಕೊಡ್ತೀನಿ, ಕಾಮೆಂಟ್ ಮಾಡೋರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಇಲ್ಲ ಅಂತಂದ್ರೆ ಅದ್ರ ರಿಲೇಟೆಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ನನಗೂ ಕೆಲಸ ಇರುತ್ತೆ, ಇಲ್ಲ ಅಂಗಡಿಲಿ ನಾನು ಒಬ್ನೇ ಇರೋದು, ಕ್ಯಾಮ್ರಾ ಆಗಿರ್ಬೋದು, ಇಲ್ಲ ನಾನು ಇಲ್ಲಿ ಮಾತಾಡೋದಾಗಿದ್ದು ಎಡಿಟ್ ಆಗಿರ್ಬೋದು, ಎಲ್ಲ ನಾನು ಒಬ್ನೇ ಮಾಡ್ಬೇಕು, ಹೆಲ್ಪ್ ಯಾರು ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಆದ್ರೂ ಡಿಲೇ ಆದ್ರೂ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಆದ್ರೂ ಸರ್ ನೀವು ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಅರ್ಥ ಆಗ್ತಲ್ಲ ಏನೋ ತುಂಬಾ ಜನ ಇರ್ತಾರೆ. ಸ್ವಲ್ಪ ದೂರನೇ ಇರ್ಬೋದು, ಹತ್ರನೇ ಇರ್ಬೋದು, ನಿಮ್ಗೆ ಅನುಕೂಲಕ್ಕೆ ನಾನಿದ್ದೀನಿ. ಯಾರು ಎಷ್ಟೇ ದೂರದಲ್ಲಿ ಇರ್ಲಿ ನನಗೆ ಫೋನ್ ಮಾಡ್ಕೊಂಡು ಸಂಡೇ ಟೈಮು ಫೋನ್ ಮಾಡ್ಕೊಂಡ್ ಬನ್ನಿ. ನಿಮ್ಗೆ ಅಂತ ಆ ಟೈಮ್ನ ಅಂಗಡಿಲಿ ವರ್ಕ್ ಮಾಡ್ಕೊಂಡು ಇರ್ತೀನಿ. ನೀವು ಬಂದು ಇಲ್ಲಿ ನಿಮ್ ಮುಂದೆನೆ ಕಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ತರ ಕಟಿಂಗು. ನಿಮ್ಗೆ ಏನೇ ಡೌಟ್ ಇರ್ಬೋದು, ನನ್ನ ಕೈಯಲ್ಲಿ ನನ್ಗೆ ಎಷ್ಟು ತಿಳಿದ ಮಟ್ಟಿಗೆ ನನಗೆ ಕರೆಕ್ಟ್ ಆಗಿ ತಿಳಿದಿದ್ದೀನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾಗಿರೋದೇನಿಲ್ಲ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡೇ ಮಾಡ್ತೀನಿ ನಂಗೆ ತಿಳಿದಿರೋದು. ಓಕೆನಾ? ಜಾಸ್ತಿ ಮಾತಾಡಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಮೆಜರ್ಮೆಂಟ್ ನ ಚೆಕ್ ಮಾಡ್ಕೋಬೇಕು, ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ಸಲ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಆದ್ರೂ ಸಮೇತ ಇದೊಂದ್ಸಲಿ ಪರ್ಫೆಕ್ಟ್ ಆಗಿ ಮಾರ್ಕಿಂಗ್ ಮಾತ್ರ ಯಾವ ತರ ಮಾಡ್ಬೇಕು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವೆಲ್ಲ ವಿಡಿಯೋದಲ್ಲಿ ಕಟ್ ಮಾಡಂಗೆ ಸ್ಲೀವ್ಸ್ ನೇ ಕಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಏನ್ ಮಾಡ್ಬೇಕು, ನಾವು ಸ್ಟೀಮ್ ಐರನ್ ಅಲ್ಲಿ ನೋಡಿ, ಈ ತರ ಸ್ಟೀಮ್ ಐರನ್ ಯೂಸ್ ಮಾಡಿ ನೀಟಾಗಿ ಎರಡೂ ಕಡೆ ಈ ಅಂಚ್ ಪೀಸ್ ಇರುತ್ತಲ್ಲ, ಈ ಅಂಚ್ ಪೀಸು ಒಂದೇ ಸಮ ಬರೋ ತರ ನೀಟಾಗಿ ನೋಡಿ, ಈ ತರ ಈಕ್ವಲ್ ಸಮ ಬರೋ ತರ ನೀಟಾಗಿ ಎರಡೂ ಕಡೆ ಸ್ಟೀಮ್ ಐರನ್ ಯೂಸ್ ಮಾಡ್ಕೊಂಡು ಐರನ್ ಮಾಡಿರ್ಬೇಕು. ಅದಾದ್ಮೇಲೆ ಸ್ಲೀವ್ಸ್ ಕಟ್ ಮಾಡೋಕ್ಕೂ ಮುಂಚೆ ನಾವು ಹಾರ್ಮೋಲ್ ಎಷ್ಟಿದೆ ಅಂದ್ರೆ ಕಂಕಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಬ್ಯಾಕ್ ಅಲ್ಲಿ ಜಾಯಿಂಟ್ ಕೊಡ್ಬೇಕಾ, ಫ್ರಂಟ್ ಅಲ್ಲಿ ಜಾಯಿಂಟ್ ಕೊಡ್ಬೇಕಾ, ಇಲ್ಲ ಸೆಂಟರ್ಗೆ ಇಟ್ಕೊಂಡು ಕಟ್ ಮಾಡಿದ್ರೆ ಎರಡು ಕಡೆ ಜಾಯಿಂಟ್ ಬರುತ್ತೆ. ಎರಡು ಕಡೆ ಜಾಯಿಂಟ್ ಬರ್ದಿರ 4 ಜಾಯಿಂಟ್ ಹಾಕೋದಕ್ಕೂ ಮತ್ತೆ ಒಂದೇ ಕಡೆ ಬ್ಯಾಕ್ ಅಲ್ಲಿ ಎರಡು ಜಾಯಿಂಟ್ ಹಾಕೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದೇ ರೀತಿ ಹಾರ್ಮೋಲ್ ನಾನ್ ತಗೊಂಡಿರೋ ಮೆಜರ್ಮೆಂಟ್ ಬಂದ್ಬಿಟ್ಟು ನೋಡಿ, ನಾನು ಬಾಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಈ ತರ ಬರ್ಕೊಂಡಿರ್ತೀನಿ. ಇದ್ರಲ್ಲಿ ಏನೋ ಡೌಟ್ ಇದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಶೋಲ್ಡರ್ ರೌಂಡ್ 14.5 ಇದೆ, ಬ್ಲೌಸ್ ಲೆಂತ್ 13.5 ಇದೆ, BL ಅಂತ, SH ಅಂದ್ರೆ ಶೋಲ್ಡರ್, BD ಅಂತಂದ್ರೆ ಬ್ಯಾಕ್ ಡೀಪು, SL ಅಂತಂದ್ರೆ ಸ್ಲೀವ್ ಲೆಂತ್, SR ಅಂದ್ರೆ ಸ್ಲೀವ್ ರೌಂಡ್ ಅಂದ್ರೆ ಇಲ್ಲಿ ಕೆಳಗಡೆ, AR ಅಂತಂದ್ರೆ ಆರ್ಮೋಲ್ ಅಂದ್ರೆ ಕಂಕುಲು ಅಂತೀವಲ್ಲ ಅದು 16 ಇಂಚ್ ಇದೆ, FD ಅಂತಂದ್ರೆ ಫ್ರಂಟ್ ಡೀಪ್ ಅಂದ್ರೆ 7 ಇಂಚ್ ಇದೆ, DL ಅಂತಂದ್ರೆ ಡಾಟ್ ಪಾಯಿಂಟ್ ಬ್ರೆಸ್ಟ್ ಡಾಟ್ ಪಾಯಿಂಟ್ 10 ಇದೆ, 10ಇಂದ ಬ್ರೆಸ್ಟ್ ಪಾಯಿಂಟ್ ಎಂಡ್ಗೆ 13.5 ಇದೆ. ಆಮೇಲೆ ಅಪ್ಪರ್ ಚೆಸ್ಟ್ ಮೇಲ್ಗಡೆ ಕಂಕಲ್ ಹತ್ರ ತಗೊಂತೀವಲ್ಲ ಅದು ಬಂದ್ಬಿಟ್ಟು 38 ಇದೆ. ಮಿಡಿಲ್ ಚೆಸ್ಟ್ ಸೆಂಟರ್ ಅಲ್ಲಿ ಈ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿ ಮಿಡಿಲ್ ಚೆಸ್ಟ್ ಅಲ್ಲಿ ಮೆಜರ್ಮೆಂಟ್ ಬಂದ್ಬಿಟ್ಟು 41 ಇದೆ. ಆಮೇಲೆ ಸೊಂಟ ಬ್ಲೌಸ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಸೊಂಟದ ಮೆಜರ್ಮೆಂಟ್ ಬಂದ್ಬಿಟ್ಟು 36 ಇಂಚ್ ಇದೆ. ಇಷ್ಟು ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿ ತಗೊಂಡಿರ್ಬೇಕು ಮೊದಲನೇದಾಗಿ. ಅದಾದ್ಮೇಲೆ
ಕಂಕ್ಲು 16 ಇಂಚ್ ಇರೋದ್ರಿಂದ ನಾವು ಬರೀ ಬ್ಯಾಕಲ್ಲಿ ಮಾತ್ರ ಜೈಂಟ್ ಬರೋ ತರ ನೋಡ್ಕೋಬೇಕು. ಯಾವ ತರ ಅಂತಂದ್ರೆ ಈ ಅಂಚ್ ಪೀಸ್ ಇರುತ್ತಲ್ಲ, ಇದು ಬ್ಯಾಕ್ ಬರೋ ತರ ನೋಡಿ. ಒಂದು ಅಂದಾಜಾಗಿ ನಾನು ತುಂಬಾ ಕಟ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ 1/4 ಇಂಚ್ ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟು ನಾವು ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂತೀವಿ. ಬ್ಯಾಕ್ಗೆ ರೆಡಿ ಬರುತ್ತೆ, ಫ್ರಂಟ್ಗೆ ರೆಡಿ ಬರುತ್ತೆ. ಬ್ಯಾಕ್ಗೆ ಈ ಪೀಸ್ ಅನ್ನೋದು ಜೈಂಟ್ ಮಾಡ್ಕೋಬೇಕಾಗುತ್ತೆ. ಅದು ಕಟ್ ಮಾಡಬೇಕಾದ್ರೆ ಜೈಂಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನಾವು ಹೊಲಿಬೇಕಾದ್ರೂ ಜೈಂಟ್ ಮಾಡ್ಕೋಬೇಕು, ಇಲ್ಲ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಾವು ಜೈಂಟ್ ಅನ್ನೋದು ಮಾಡಿ ಹಂಗೆ ಅವ್ರಿಗೆ ಕೊಡ್ಬೋದು. ಮತ್ತೆ ಅವರು ಅಂದ್ರೆ ಜೈಂಟ್ ಕಟ್ ಮಾಡ್ಕೊಡ್ಬೋದು, ಅವರು ಮತ್ತೆ ಅದನ್ನ ಹೊಲಿಬೇಕಾದ ಒಂದು ಸ್ಟಿಚ್ ಅನ್ನೋದು ಹಾಕೋಬೇಕಾಗುತ್ತೆ. ಅದೇ ರೀತಿ ಮೊದಲನೇದಾಗಿ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಅಷ್ಟೇ, ನಾವು ಏನೇ ಕಟ್ ಮಾಡ್ಬೇಕು, ತುಂಬಾ ಜನ ತಪ್ಪು ಏನ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಮಾರ್ಕೆ ಮಾಡಿರಲ್ಲ, ಕತ್ರಿ ಹಾಕ್ಬಿಟ್ಟು ಕಟ್ ಮಾಡ್ತಾ ಇರ್ತಾರೆ. ಆ ತಪ್ಪನ್ನು ಮಾಡಕ್ ಹೋಗ್ಬೇಡ್ರಿ. ನೋಡಿ, ಮೊದಲನೇದಾಗಿ ಕೆಳಗಡೆ ಒಂದ್ ಲೈನ್ ಹಾಕೊಳ್ಳಿ, ಮತ್ತೆ ಸ್ವಲ್ಪ ಒಂದ್ ಬಿಟ್ಟು ಒಂದ್ ಲೈನ್. ಇದೇನಕ್ಕೆ ಅಂತಂದ್ರೆ ಇಲ್ಲಿಗೆ ನಾವು ಪರ್ಫೆಕ್ಟ್ ಆಗಿ ಫೋಲ್ಡ್ ಮಾಡಿ ಹೊಲಿಬೇಕು ಅನ್ನೋದಕ್ಕೆ ನಮಗ್ ಗೊತ್ತಾಗ್ಬೇಕು. ಸ್ಲೀವ್ಸ್ ಎಷ್ಟು ರೆಡಿ ಬರುತ್ತೆ ಅನ್ನೋದು ನಮಗ್ ಗೊತ್ತಾಗ್ಬೇಕು, ಅದಕ್ಕೋಸ್ಕರ. ಮತ್ತೆ ಸ್ಲೀವ್ ಲೆಂತ್ 8.5 ಇದೆ. ಎಷ್ಟು? 8.5 ಇದೆ. ಆಮೇಲೆ ಇಲ್ಲಿ ಮೇಲ್ಗಡೆನೂ ಹೊಲಿತೀವಲ್ಲ, ಅದಕ್ಕೆ ಮಾರ್ಜಿನ್ ಬೇಕು. ಅದಕ್ಕೆ 3 ಪಾಯಿಂಟ್. 8.5 ಪ್ಲಸ್ 3 ಪಾಯಿಂಟ್ ಅಂದ್ರೆ 9ಕ್ಕೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. ನೋಡಿ, 9ಕ್ಕೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಆಮೇಲೆ ಕಂಕ್ಲು ಅಂತೀವಲ್ಲ, ಅದು 16 ಇರೋದ್ರಿಂದ ನಾನೇನ್ ಮಾಡ್ತೀನಿ, ಇದು 3.5 ಡೌನ್ ಮಾಡ್ಕೊಂತೀನಿ. ಇದು 3.5 ಡೌನ್ ಮಾಡಿದ್ರೆ ಏನಾಗುತ್ತಂದ್ರೆ ಈ ಲೈನ್ಸ್ ಅನ್ನೋದು ಸ್ಲೀವ್ಸ್ ಅಲ್ಲಿ ತುಂಬಾ ಜನಕ್ಕೆ ನೋಡಿರ್ತೀರ, ಸರ್ ಈ ಲೈನ್ ತರ ಏನಕ್ಕೆ ಸರ್ ಬರ್ತಾ ಇರೋದು ಅಂದ್ರೆ ಈ ಡೌನ್ ಜಾಸ್ತಿ ಕಮ್ಮಿ ಮಾಡಿದ್ರೆ ಆತರ ಬರುತ್ತೆ. ಮತ್ತೆ ಈ ಕಮ್ಮಿ ಹೆಂಗ್ ಮಾಡ್ಬೇಕು ಸರ್ ಅನ್ನೋದ್ರು ಸ್ಲೀವ್ಸ್ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಾಕಿದೀನಿ, ಒಂದಲ್ಲ 2 ಮಾಡಾಕಿದೀನಿ. ಫುಲ್ ಸ್ಲೀವ್ಸ್ ಇಂದ ಹಿಡಿದು 3/4 ಇಂದ ಹಿಡಿದು ಎಲ್ಬೋ ವರ್ಗು, ಮತ್ತೆ ಹಾಫ್ ಸ್ಲೀವ್ಸ್ ಮತ್ತೆ ಕ್ಯಾಪ್ ಸ್ಲೀವ್ಸ್ ವರ್ಗು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದೀನಿ. ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. 16 ಇರೋದ್ರಿಂದ ನಾನು ಮಾಡ್ತಾ ಇದೀನಿ 3.5 ತಗೊಂತಾ ಇದೀನಿ. ಅದೇ ರೀತಿ ಈ ಕಡೆ ಮುಂದಕ್ಕೆ ಬಂದ್ರೆ ಇಲ್ಲೂ ಒಂದು ಲೈನ್ ಅನ್ನೋದು ಹಾಕೊಂತ ಇದೀನಿ. ಅದಾದ್ಮೇಲೆ ಈ 2 ಲೈನ್ ಒಂದು ಜಾಯಿನ್ ಮಾಡ್ಬೇಕು. ನೋಡಿ, ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕು. ಇಲ್ಲಿ ಹೊಲಿಯಕ್ಕೂ ಮಾರ್ಜಿನ್ ಇದ್ರಲ್ಲಿ ಬಿಟ್ಟಿದೀವಿ. ಇದು ಕಂಕಲ್ ಡೌನ್ ಅಂತ ಗೊತ್ತಾಗ್ಬೇಕು, ಇದು ಮಾರ್ಜಿನ್ ಅಂತಾನು ಗೊತ್ತಾಗ್ಬೇಕು. ಇಲ್ಲಿ ಸ್ಲೀವ್ಸ್ ಎಂಡ್ ಅಲ್ಲಿ ಏನ್ ಪೊಸಿಷನ್ ಇರುತ್ತೋ ಇಲ್ಲಿ ಲೂಸ್ ಬಂದ್ಬಿಟ್ಟು ನಾವೇನ್ ಮಾಡಿದೀವಿ 11 ಕಾಲ್ ತಗೊಂಡಿದೀನಿ. 11 ಕಾಲಲ್ಲಿ 2 ಭಾಗ ಮಾಡಿದ್ರೆ ನಮ್ಗೆ ಬರೋ ಅಂತದ್ದು 10 ಮುಕ್ಕಾಲ್ ಬರುತ್ತೆ. ಎಷ್ಟು? 5 ಮುಕ್ಕಾಲ್ ಬರುತ್ತೆ. 11.5 2 ಭಾಗ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗೆ 5 ಮುಕ್ಕಾಲ್ ಬರುತ್ತೆ. ಆ 5 ಮುಕ್ಕಾಲ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಇಲ್ಲಿ ಆರ್ಮೋಲ್ ಎಷ್ಟಿದೆ? 6 ಇಂಚ್ ಇದೆ. 16 ಅಂದ್ರೆ ಒಂದ್ ಸೈಡ್ಗೆ 6 ಬರುತ್ತೆ. ಬಟ್ ನಾವು 6 ಇಡಂಗಿಲ್ಲ. ಏನಕ್ಕೆ ಸರ್ 6 ಇಡಂಗಿಲ್ಲ ಅಂತ ನೀವು ಕೇಳ್ಬೋದು. ನಾವು ಹಿಂಗೆ ಶೇಪ್ ತಗೊಂತೀವಲ್ಲ, ಆ ಶೇಪ್ ಅಲ್ಲಿ 1/4 ಇಂಚ್ ಅನ್ನೋದು ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ 1/4 ಇಂಚ್ ಕಮ್ಮಿ ತಗೊಂಡ್ರೆ ನಾವು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಇಲ್ಲ ಇಲ್ಲೇ ನಾವು 16 ಇಟ್ಟಿದೀವಿ ಅಂತಂದ್ರೆ ಎಲ್ಲ ಹೊಲಿಯೋಷ್ಟರಲ್ಲಿ ಏನಾಗುತ್ತೆ 16.5 ಬರುತ್ತೆ. ಅವಾಗ ಇಲ್ಲಿ ನೋಡಿ ಈ ತರ ಲೈನ್ಸ್ ಬರೋದು, ಸ್ಲೀವ್ಸ್ ಲೂಸ್ ಬರೋ ಚಾನ್ಸಸ್ ಬರುತ್ತೆ. ಅದು ಇದಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ 16ರಲ್ಲಿ 2 ಭಾಗ ಮಾಡಿದ್ರೆ ನಮ್ಗೆ ಬರೋಂತ 8 ಬರುತ್ತೆ. 8ರಲ್ಲಿ 1/4 ಇಂಚ್ ಮೈನಸ್ ಮಾಡಿದ್ರೆ 7 ಮುಕ್ಕಾಲ್ ಬರುತ್ತೆ. ನೋಡಿ, ಈ ತರ ಕ್ರಾಸ್ ಆಗಿ 7 ಮುಕ್ಕಾಲ್ ಇಟ್ಕೊಂಡು ಇಲ್ಲಿಗೆ ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಮತ್ತೆ ಸೈಡ್ ಮಾರ್ಜಿನ್ಗೆ ನೋಡಿ, ನಾನು ಅವಾಗ ತಿಳಿಸ್ಕೊಟ್ನಲ್ಲ, ನೋಡಿ ಅಂಚ್ ಪೀಸ್ ಈ ಕಡೆ ಬಿಟ್ಟಿದೆ ಅಂದ್ರೆ ಫ್ರಂಟ್ಗೆ ರೆಡಿಯಾಗಿ ಕರೆಕ್ಟ್ ಆಗಿ ಬರುತ್ತೆ. ಬ್ಯಾಕ್ಗೆ ನೋಡಿ ಇಷ್ಟು ಮಾತ್ರ ಈ ಪೀಸು ಜೈಂಟ್ ಹಾಕೋಬೇಕಾಗುತ್ತೆ. ಮತ್ತೆ ಈ ಶೇಪ್ ನ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದೀನಿ ನಮ್ಮ ಕುಮಾರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಕುಮಾರಿ ಕ್ರಿಯೇಷನ್ಸ್ ಅಂತ ಕೆಳಗಡೆ ಚಿಕ್ಕದಾಗಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಬರುತ್ತೆ, ಶಾರ್ಟ್ಸ್ ಮತ್ತೆ ವಿಡಿಯೋಸ್ ಬರುತ್ತೆ. ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಲೀವ್ಸ್ ಯಾವ ತರ ಕಟ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ, ಅದರಲ್ಲಿ ಸಪರೇಟ್ ಆಗಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಫುಲ್ ಸ್ಲೀವ್ಸ್ ಇಂದ ಹಾಫ್ ಸ್ಲೀವ್ಸ್ ವರೆಗೂ. ಅದಕ್ಕೋಸ್ಕರ ಇದರಲ್ಲಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತಿಲ್ಲ. ನೋಡಿ, ಮಾರ್ಕ್ ಮಾಡಾದ್ಮೇಲೆ ನಾವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಯಾವ ತರ ಅಂತಂದ್ರೆ ನೋಡಿ, ಇದು 5 ಮುಕ್ಕಾಲ್ ಇಟ್ಕೋಬೇಕು ಒಂದ್ ಸೈಡ್ಗೆ, ಓಕೆನಾ. ಇದು 7 ಮುಕ್ಕಾಲ್ ಇಟ್ಕೋಬೇಕು. ಇದನ್ನ ಚೆಕ್ ಮಾಡ್ಕೋಬೇಕು. ಮತ್ತೆ ಈ ಲೆಂತ್ ಚೆಕ್ ಮಾಡಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟಿದೀವ, ಇಲ್ಲಿ ಮಾರ್ಜಿನ್ ಬಿಟ್ಟಿದೀವ. ಇದು ಹೊಲಿಯಕ್ಕೆ ಇಲ್ಲಿ ಹೊಲಿಯಕ್ಕೆ ತೆಗೆದ್ರೆ ಎಷ್ಟು ಬರುತ್ತೆ ಸ್ಲೀವ್ ಲೆಂತ್ ಪರ್ಫೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಒಬ್ಬೊಬ್ರು ಪರ್ಫೆಕ್ಟ್ ಆಗಿ ಕೇಳ್ತಾರೆ. ಅದಕ್ಕೋಸ್ಕರ ಸ್ಲೀವ್ ಲೆಂತ್ ಈ ಲೂಸು ಕರೆಕ್ಟ್ ಆಗಿ ನೋಡ್ಕೊಂಡು ಮತ್ತೆ ಈ ಶೇಪ್ ನ ಕರೆಕ್ಟ್ ಆಗಿ ತೆಗ್ದಿದೀವಿ ಅಂದ್ರೆ
ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ತುಂಬಾ ವಿಡಿಯೋಸ್ ನಾನು ಮಾಡಿದ್ದೀನಿ, ಹೆಚ್ಚು ಕಮ್ಮಿ 400 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ, ಚೆಕ್ ಮಾಡ್ಕೋಬಹುದು ನೀವು ನೋಡಿ. ಮತ್ತೆ ನಾನು ಈ ಶೇಪ್ ತೆಗಿಯೋದು ಯಾವ್ದು ಅಂತ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಹೆಚ್ಚು ಕಮ್ಮಿ 3 ಸ್ಲೀವ್ಸ್ ಅಂತಾನೆ 2-3 ವಿಡಿಯೋ ಮಾಡಿದ್ದೀನಿ, ನಮ್ಮ ಚಾನಲ್ ಅಲ್ಲಿ ಚೆಕ್ ಮಾಡಿ. ನನ್ಗೆ ಕಟ್ ಮಾಡಿ ರೂಢಿ ಆಗಿರೋದ್ರಿಂದ ನಾನು ಸೀದಾ ಇದನ್ನೇ ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡ್ತೀನಿ. ನನ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಗೆ ಇದ್ರಲ್ಲೂ ನಾನು ಇಷ್ಟೆಲ್ಲ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಬಂದಿದೆ ಅಂತಂದ್ರೆ ನಮ್ ಕುಮಾರಿ ಕ್ರಿಯೇಷನ್ಸ್ ನಮ್ ಬೂಟಿಕ್ ಹತ್ರ ನೀವು ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ನಿಮ್ ಮುಂದೆನೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋನ, ಒಂದು ಬ್ಲೌಸು ಇಲ್ಲ ನೀವೇನ್ ತಗೊಂಡ್ ಬಂದಿರ್ತೀರಾ ಅದನ್ನ ಕಟ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಸ್ಲೀವ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ, ನೋಡ್ಕೋಬಹುದು. ಈ ಪೀಸ್ ನ ಸ್ವಲ್ಪ ಜಾಯಿನ್ ಮಾಡ್ಕೋಬೇಕು ನೋಡಿ, ಶೇಪ್ ಈ ತರ ನಮ್ಗೆ ಬರಬೇಕು. ಇದು ಸ್ಲೀವ್ಸ್ ಕಟಿಂಗ್ ಆಯ್ತು. ಸ್ಲೀವ್ಸ್ ಏನಕ್ಕೆ ಫಸ್ಟ್ ಕಟ್ ಮಾಡ್ಕೊಂತೀವಿ ಅಂತಂದ್ರೆ ಬ್ಯಾಕ್ ಆರ್ಮೋಲ್ ಕಟ್ ಮಾಡಕ್ಕಾಗಿ ನಮ್ಗೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನ ಕಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ಬ್ಯಾಕ್, ಇದು ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು, ಬ್ಯಾಕ್ ಈ ತರ ಜಾಯಿಂಟ್ ಇರೋ ಕಡೆ ಇಟ್ಕೋಬೇಕು. ಅದಾದ್ಮೇಲೆ ಇದು ಅಷ್ಟೇ, ಫಸ್ಟ್ ಒಂದ್ ಲೈನ್ ಹಾಕ್ಬೇಕು. ಮಾರ್ಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಹೊಲಿಯೋದಕ್ಕೆ ಮಾರ್ಜಿನ್, ಬ್ಲೌಸ್ ಲೆಂತ್ 13 ಇದೆ. ಅದಾದ್ಮೇಲೆ ಕಂಕಲ್ ಡೌನು ನಾವು ಅಂದಾಜಾಗಿ ಒಂದು 6 ಇಂಚ್ ಇಟ್ಕೊಳ್ಳೋಣ. ಬ್ಯಾಕ್ ಡೀಪ್ ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಮುಂದಕ್ಕೆ ಇದು ಹೆಂಗ್ ಸರ್ ಅಂದಾಜಾಗಿ ನೀವು ಹಾಕೊಂಡ್ರಿ ಅಂತ ಹೇಳ್ಬೋದು. ನಂಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ 15-20 ವರ್ಷ ಅಂದಾಜಾಗಿ ಹಾಕೊಂಡಿದೀನಿ. ನಮ್ದು ಇದು ಪರ್ಫೆಕ್ಟ್ ಏನಿರಲ್ಲ, ನೀವೆಲ್ಲ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಅದನ್ನೇ ನಾನು ಹೇಳಿದ್ದು, ಪ್ರತಿಯೊಂದು ಮಾರ್ಕ್ ಮಾಡಾದ್ಮೇಲೆ ನಾವು ಚೆಕ್ ಮಾಡಿ ಮತ್ತೆ ಮೇಲೆ ಕೆಳಗಡೆ ಅಪ್ ಡೌನ್ ಲೂಸ್ ಟೈಟ್ ಅನ್ನೋದು ಇಂಪಾರ್ಟೆಂಟ್. ನೋಡಿ ಇದು ಒಂದ್ ಲೈನ್. ನಮ್ಗೆ ಇದ್ರಲ್ಲಿ ಏನ್ ಗ್ಯಾರಂಟಿ ಆಯ್ತು ಅಂತಂದ್ರೆ ಇದೆರಡು ಲೆಂತ್ ಪರ್ಫೆಕ್ಟ್ ಆಗೈತಿ, ಓಕೆ. ಮತ್ತೆ ಇದು ಡೀಪ್ 6.5 ಇದೆ, ಇದು ಪರ್ಫೆಕ್ಟ್ ಆಯ್ತು. ಆರ್ಮಲ್ ಡೌನ್ ಡೌಟ್ ಇದೆ, ಇರ್ಲಿ ಪರವಾಗಿಲ್ಲ, ಬೇರೆದೆಲ್ಲ ಮಾರ್ಕ್ ಮಾಡ್ಕೊಳಲ್ಲ, ಆಮೇಲೆ ನೀಟಾಗಿ ಚೆಕ್ ಮಾಡ್ಕೊಳ್ಳೋಣ. ಸೊಂಟ ಎಷ್ಟಿದೆ, 36 ಇಂಚ್ ಇದೆ. 36ರಲ್ಲಿ ಡಿವೈಡೆಡ್ ಬೈ 4 ಮಾಡಿದಾಗ ನಮ್ಗೆ ಸಿಗುವಂತದ್ದು 9 ಇಂಚ್ ಸಿಗುತ್ತೆ. ನೋಡು 9 ಇಂಚ್ ಒಂದು ಮಾರ್ಕು. ಇಲ್ಲಿ ಡಾಟ್ಗೆ ಒಂದು ಲೈನ್ ಹಾಕ್ಬೇಕಲ್ಲ, ಆ ಡಾಟ್ ಮಾರ್ಜಿನ್ ಇಲ್ಲಿ ಬಿಟ್ಬಿಡಿ, ಓಕೆ. ಮತ್ತೆ ಅಪ್ಪರ್ ಚೆಸ್ಟ್ ಇಲ್ಲಿ 38 ಇದೆ. ನೀವೇನ್ ಮಾಡ್ಬೇಕು, ಒಂದ್ ಅರ್ಧ ಇಂಚ್ ಲೂಸ್ ಬಿಡಿ, 1 ಇಂಚ್ ಲೂಸ್ ಬಿಡಿ. 9.75ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ ಬಿಡ್ಬೇಕು ಅಂತಂದ್ರೆ ಕೈ ಹಿಂಗ್ ಅನ್ನಕ್ಕಾಗಲ್ಲ, ಸ್ವಲ್ಪ ಟೈಟ್ ಆಗ್ಬಿಡುತ್ತೆ, ಯಾಕಂದ್ರೆ ಡೀಪ್ ಕಮ್ಮಿ ಇರೋದ್ರಿಂದ ಇಲ್ಲಿ 1/4 ಇಂಚ್ ಲೂಸ್ ಬಿಡ್ಲೇಬೇಕು. ಅದೇ ಡೀಪು ಇಲ್ಲಿಗಿದ್ದಾಗ 1/4 ಇಂಚ್ ಒಳಗಡೆನೆ ತಗೋಬೇಕು, ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಆಮೇಲೆ ಇದು ಬ್ರಾಡ್ ಬಂದ್ಬಿಟ್ಟು 3 ಇಂಚ್ ಇಟ್ಕೊಳ್ಳಿ ಸಾಕು. ಡೀಪ್ ಕಮ್ಮಿ ಇರೋದ್ರಿಂದ ಇವ್ರ ಶೋಲ್ಡರ್ ಬಂದ್ಬಿಟ್ಟು ನಾನು 14 ಇಂಚ್ ಇಟ್ಕೊಂತೀನಿ. ಮತ್ತೆ ಇದು ಬ್ರಾಡ್ ಬಂದ್ಬಿಟ್ಟು ಇದು 3 ಆದ್ರೂ ಇಟ್ಕೋಬಹುದು, 3.25 ಆದ್ರೂ ಇಟ್ಕೋಬಹುದು. 3 ಇಲ್ಲ 3.25 ಅಷ್ಟೇ. ನೋಡಿ ಶೋಲ್ಡ್ರು 13 ಇಟ್ಕೊಂಡಿದೀನಿ, 13 ಇಟ್ಕೋಬಹುದು, ಇಲ್ಲ 14. 14.25 ಇದರಲ್ಲ, ನಾವು 1/4 ಇಂಚ್ ಕಮ್ಮಿ ನೋಡಿ, ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಡಾಟ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದು ಸೈಡು, ಇದು ಒಂದ್ ಲೈನ್ ಹಾಕೊಳ್ಳಿ, ಇದು ಮಾರ್ಜಿನ್ ಒಂದ್ ಲೈನ್ ಹಾಕೊಳ್ಳಿ. ಮತ್ತೆ ಇದೇ ಮೈನ್ ಇಂಪಾರ್ಟೆಂಟ್ ಆಗಿರೋದು. ನೋಡಿ ಇದೆಷ್ಟಿದೆ, 13.25 ಇದೆ, ಅಂದ್ರೆ 6.25 ಇದೆ. ಇಲ್ಲಿ 7ಗೆ ಹಾಕೊಳ್ಳಿ, 7ಗೆ ಹಾಕೊಂಡು ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಹಿಂಗೆ ರೌಂಡ್ ಆಗಿ ಹಿಂಗೆ ಶೇಪ್ ಅನ್ನೋದು ತಗೊಳ್ಳಿ, ಆಯ್ತಾ. ಇವಾಗ ಟೇಪ್ ನ ಯೂಸ್ ಮಾಡಿ 16 ಇಂಚ್ ಬರುತ್ತಾ ಇಲ್ವಂತ ಚೆಕ್ ಮಾಡಿ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ, 8 ಅಂದ್ರೆ ಮಾರ್ಕ್ ಹಾಕಿರೋದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಏನ್ ಮಾಡಿ, ಈ ತರ ಪ್ರತಿಯೊಂದು ಅಷ್ಟೇ, ಈ ಲೈನು ಈ ಲೈನು ಈ ಲೈನು ಈ ಲೈನು ಫಸ್ಟ್ ಮಾರ್ಕಿಂಗ್ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅದಾದ್ಮೇಲೆ ಚೆಕ್ ಮಾಡ್ಕೋಬೇಕು. ನೋಡು ಡೀಪ್ ಕರೆಕ್ಟ್ ಆಗಿದೆ, ಲೆಂತ್ ಕರೆಕ್ಟ್ ಆಗಿದೆ. ಮತ್ತೆ ಇದು ಅಷ್ಟೇ, ಡೀಪ್ ಕಮ್ಮಿ ಇದ್ದಾಗ ಇಲ್ಲೊಂದ್ ಸ್ವಲ್ಪ 1/4 ಇಂಚ್ ಶೋಲ್ಡರ್ ಅನ್ನೋದು ಡೌನ್ ಮಾಡ್ಕೋಬೇಕು.
ನೋಡಿ ಈ ತರ ಸ್ವಲ್ಪ 1/4 ಇಂಚ್ ಡೌನ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಲೈನ್ಸ್ ತರ ಸ್ವಲ್ಪ ಲೂಸ್ ಬರೋ ಚಾನ್ಸಸ್ ಇರುತ್ತಲ್ಲ, ಅದು ಇಲ್ಲಿ ಮೇಲೆ ಹಿಂಗ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಬಂದ್ಬಿಟ್ಟು 36 ಇಂಚ್ ಇದೆ, ಇದು ಬಂದ್ಬಿಟ್ಟು 38 ಇದೆ. ಅಪ್ಪರ್ ಚೆಸ್ಟ್ 38, ವೇಸ್ಟ್ 36 ಇದೆ, ಮಿಡಿಲ್ ಚೆಸ್ಟ್ 41 ಇದೆ, ಅಂದ್ರೆ 41 ಇಂಚ್ ಇದೆ. ಡೀಪು 6.5 7 ಇಂಚ್ ಬರುತ್ತೆ. 6.5 ಬ್ಯಾಕ್ ಡೀಪ್ ಹಾಕೊಂತಾರೆ ಇವರು. ಅಂತ ಡೀಪ್ ಕಮ್ಮಿ ಹಾಕೋರ್ಗಿನೆ ತುಂಬಾ ಕಷ್ಟ. ಕೈ ಈ ತರ ಈ ಕಡೆ ಆ ಕಡೆ ಆಡಿಸಿದಾಗ ಟೈಟ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇವ್ರದ್ದು ಸ್ವಲ್ಪ ಮೆಜರ್ಮೆಂಟ್ 1 ಅಲ್ಲ 2 ಸಲ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ನೋಡಿ ಅದಾಯ್ತು. ಅದಾದ್ಮೇಲೆ ಮತ್ತೆ ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ, ನಾನು ಹೇಳ್ದಲ್ಲ ಈ ತರ ಕ್ರಾಸ್ ತಗೊಂಡು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಇನ್ನೂ ಒಂದ್ಸರಿ ಈ ತರ ಮೇಲ್ಗಡೆ ಮಾರ್ಜಿನ್ ಬಿಟ್ಬಿಟ್ಟು ನೋಡಿ 16 ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ. ಇನ್ನೂ ಡೌಟ್ ಇದೆ ಅಂತಂದ್ರೆ, ನಾವು ಸ್ಲೀವ್ಸ್ ನಾವು ಕಟ್ ಮಾಡಿದೀವಲ್ಲ, ಅದಕ್ಕೇನೆ ಸ್ಲೀವ್ಸ್ ಫಸ್ಟ್ ಕಟ್ ಮಾಡ್ಕೋಬೇಕು ಅನ್ನೋದು. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ನೋಡಿ ಹೆಂಗ್ ಅಟ್ಯಾಚ್ ಮಾಡ್ತೀವಿ ಹಂಗೆ ಇದನ್ನ ಸ್ವಲ್ಪ ತಿರ್ಸ್ಕೊಂಡ್ ಬನ್ನಿ. ನೋಡಿ ಕರೆಕ್ಟ್ ಆಗಿ ನ್ಯಾಚ್ ಹೆಂಗ್ ಜಾಯಿಂಟ್ ಆಗುತ್ತೆ. ಇದು ಪರ್ಫೆಕ್ಟ್ ಕಟಿಂಗ್ ಮೆಥಡ್. ಇನ್ನೂ ಡೌಟ್ ಇದೆ ಅಂತಂದ್ರೆ ಬನ್ನಿ ನಮ್ಮ ಶಾಪ್ಗೆ, ಒಂದ್ಸರಿ ನಿಮ್ಗೆ ನೀಟಾಗಿ ನಿಮ್ ಮುಂದೆನೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಮತ್ತೆ ಇವಾಗ ಫ್ರಂಟ್ ಹುಕ್ಸ್ ಅಲ್ಲ, ಅದಕ್ಕೋಸ್ಕರ ನೋಡಿ ಈ ತರ ಓಪನ್ ಆಗಿರೋದ್ ಕಡೆ ಫ್ರಂಟ್ ಕಡೆ ಇಟ್ಕೋಬೇಕು. ನೋಡಿ ಈ ತರ ಇಟ್ಕೊಂಡು ಒಂದ್ಸಲಿ ಸ್ಟೀಮ್ ಐರನ್ ಅಲ್ಲಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬ್ಯಾಕು ಈ ತರ ಅದ್ರ ಮೇಲೆ ಇಟ್ಕೊಂಡು ಜಸ್ಟ್ ಇಟ್ಕೊಳ್ಳಿ ಅಷ್ಟೇ, ಏನು ಮಾಡ್ಕೋಗ್ಬಿಡಿ. ಅದಾದ್ಮೇಲೆ ಫ್ರಂಟ್ ಡೀಪು ಒಂದೊಂದಾಗೆ ಮಾರ್ಕ್ ಮಾಡ್ಕೊಳ್ಳೋಣ, ಗಡಿಬಿಡಿ ಮಾಡಕ್ ಹೋಗ್ಬಾರ್ದು. ಯಾಕಂತಂದ್ರೆ ನಮ್ಗೆ ಮಾರ್ಕಿಂಗ್ಗೆ ಮೈನ್ ಇಂಪಾರ್ಟೆಂಟ್ ಆಗಿರೋದು. ಯಾಕಂದ್ರೆ ತುಂಬಾ ಜನ ತಪ್ಪು ಮಾಡ್ತಾರೆ ಅದ್ರಲ್ಲೇನೆ. ಅದಕ್ಕೇನೆ ನನ್ನ ಕಾಲ್ಸು ಫೋನು ಅದೇ ಜಾಸ್ತಿ ಬರ್ತಾ ಇರೋದು. ಮತ್ತೆ ಫ್ರಂಟ್ ಬಂದ್ಬಿಟ್ಟು 7 ಇಂಚ್ ಇದೆ, ಇಲ್ಲಿ ನೋಡಿ 7 ಇಂಚ್ ಇದೆ. 7 ಇಂಚ್ ಒಂದು ಲೈನ್ ಅನ್ನೋದು ಹಾಕೊಳ್ಳಿ. ಅದಾದ್ಮೇಲೆ ಈ ಕಡೆ ಸ್ಟ್ರೈಟ್ ಆಗಿ ತಿರ್ಸಿ, ಎಷ್ಟಿದೆ ಇಲ್ಲಿ 39 ಇಟ್ಟಿದ್ವಲ್ಲ, 1/4 ಇಂಚು ಮುಂದಕ್ಕೆ ಹಾಕೊಳ್ಳಿ. ಅಂದ್ರೆ 10 ಇಂಚ್ಗೆ ಇಲ್ಲಿ 1/4 ಇಂಚು. ಈ 1/4 ಇಂಚ್ ಏನಕ್ಕೆ ಅಂತಂದ್ರೆ ಹುಕ್ಸ್ ಪಟ್ಟಿ ಬರುತ್ತಲ್ಲ, ಅದಕ್ಕೆ ಮಾರ್ಜಿನ್ಗೆ ಇದು. ಅದಾದ್ಮೇಲೆ ಮೇಲ್ಗಡೆ ನೋಡಿ ಇಲ್ಲೊಂದು ಲೈನ್ ಅನ್ನೋದು ಹಾಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಹುಕ್ಸ್ ಪಟ್ಟಿಯಿಂದ ಈ ಕಡೆ ಸ್ವಲ್ಪ ಕ್ರಾಸ್ ಆಗಿ ಒಂದ್ ಲೈನ್ ಅನ್ನೋದು ಈ ತರ ಹಾಕ್ಬೇಕು. ಈ ತರ ಕ್ರಾಸ್ ಆಗಿ ಏನಕ್ಕೆ ಅಂತಂದ್ರೆ ಈ ತರ ಡಾಟ್ ಹಿಡಿದಾಗ ಏನಾಗುತ್ತೆ, ಇದು ಹುಕ್ಸ್ ಪಟ್ಟಿ ಹಿಂಗ್ ಬೆಂಡ್ ಆಗಿ ಬಂದ್ಬಿಡುತ್ತೆ. ಅದು ಸ್ವಲ್ಪ ಕ್ರಾಸ್ ತಗೊಂಡೆ ಹಿಂಗ್ ಹುಕ್ಸ್ ಪಟ್ಟಿ ಮಾಡಿದಾಗ ಡಾಟಿಂಗ್ ಹಿಡಿದು ಹುಕ್ಸ್ ಪಟ್ಟಿ ಹೊಲ್ದಾಗ ಸ್ಟ್ರೈಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಇದನ್ನ ಫೋಲ್ಡ್ ಮಾಡ್ಕೊಂಡು ಒಂದೊಂದಾಗೆ ಎಷ್ಟು ನೀಟಾಗಿ ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ಅಷ್ಟೇ ನೀಟಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರಬೇಕು. ನೋಡಿ ಈ ತರ ಮಾಡಿ ಅದಾದ್ಮೇಲೆ ನೀಟಾಗಿ ಇದನ್ನ ರೌಂಡ್ ಶೇಪ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಕ್ಕೆ ಗೊತ್ತಾಗಲ್ಲ ಸರ್ ಅಂತಂದ್ರೆ ಇವಾಗ ಮಾರ್ಕಿಂಗ್ ನೋಡಿ ಈ ತರ ಶೇಪ್ ಸ್ಕೇಲ್ ಬಂದಿದೆಯಲ್ಲ, ಇದನ್ನ ತಗೊಂಡು ನೀಟಾಗಿ ಈ ತರ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಅದು ಸ್ಕೇಲು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಅದಕ್ಕೆ ನಾನು ಜಾಸ್ತಿ ಅವನ್ನೆಲ್ಲ ಯೂಸ್ ಮಾಡಲ್ಲ. ಸುಮ್ಮನೆ ಸೇಲ್ಗೋಸ್ಕರ ಅವರು ತೋರಿಸ್ತಾರಷ್ಟೇ. ನನ್ಗೇನೋ ಅಷ್ಟೊಂದು ಇಷ್ಟ ಆಗಿಲ್ಲ ಅದು. ನೋಡಿ ಎಷ್ಟು ನೀಟಾಗಿ ನನ್ನ ಕೈಯಲ್ಲೇ ತಿರ್ಗಿಸ್ಬಿಡ್ತೀನಿ. ಇಷ್ಟು ಇದನ್ನ ನೀಟಾಗಿ ತೆಗೆದ್ಬಿಡಿ. ಅದಾದ್ಮೇಲೆ ಇದನ್ನ ಹಂಗೆ ಇಟ್ಕೊಳ್ಳಿ. ಅದಾದ್ಮೇಲೆ ಹಿಂಗೋಗಿ ಇದನ್ನ ಕಟ್ ಮಾಡ್ಬಿಡೋಣ. ಫಸ್ಟ್ ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ. ಇದಾಯ್ತು. ಮತ್ತೆ ಇದನ್ನ ಕಟ್ ಮಾಡ್ತೀನಿ. ಆ ಕಡೆ ಕೈ ತಿರುಗ್ತಾ ಇಲ್ಲ. ನೋಡಿ ಈ ನ್ಯಾಚ್ ಇಂದ ಈ ಕಡೆಗೆ ಸ್ವಲ್ಪ 1/4 ಇಂಚು ಈ ತರ ಮೇಲ್ಗಡೆ ಬರಬೇಕು ಫ್ರಂಟ್ದು. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಂಡಿದ್ದೀನಿ
ನೋಡಿ ಇಷ್ಟು ಕೆಲಸ ಪರ್ಫೆಕ್ಟ್ ಆಗಿ ಆಯ್ತು. ಇವಾಗ ಏನ್ ಮಾಡ್ಬೇಕಂತಂದ್ರೆ ಶೋಲ್ಡರ್ ಇಂದ ಹಿಡಿದು ನಮ್ಗೆ ಅವಾಗ ಹೇಳ್ದಲ್ಲ ಡಾಟ್ ಪಾಯಿಂಟ್ 10 ಇಂಚಿಗೆ ಇಲ್ಲಿ ಎಷ್ಟು ಬರಬೇಕು, 41 ಇಂಚ್ ಬರಬೇಕು ಮೆಜರ್ಮೆಂಟ್. 41 ಪ್ಲಸ್ ಹುಕ್ಸ್ ಪಟ್ಟಿ ಮಾರ್ಜಿನ್ಗೆ 41 ಅಂದ್ರೆ 10.5 ಬರುತ್ತೆ. ಹತ್ತು ಕಾಲ್ ಬರುತ್ತೆ. ಇದು ಮಾರ್ಜಿನ್ಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಹಂಗೂ ಡೌಟ್ ಇದೆ ಅಂದ್ರೆ ಈ ಸ್ಕೇಲ್ ತಗೊಂಡು ಕ್ರಾಸ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಅದನ್ನ ನೋಡಿ ಈ ತರ ಇಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡು ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಂಡ್ವಿ. ಅದಾದ್ಮೇಲೆ ಬ್ಯಾಕ್ ನ ತೆಗೆದು ಬಿಡ್ತೀನಿ. ಇವಾಗ ಎಲ್ಲ ಮೈನ್ ಇಂಪಾರ್ಟೆಂಟ್ ಕೆಲಸ ಆಗ್ಬೇಕಾಗಿರೋದು ಇದರಲ್ಲೇ. ಇವಾಗ ನೋಡ್ಕೊಳ್ಳಿ, ಮೇಲ್ಗಡೆಯಿಂದ ನೋಡಿ ಇಲ್ಲಿಂದ ಹಿಡಿದು ಇದು 10, ಇಲ್ಲಿ 13.5 ಬಂದಿದೆ ಕಾಲಿ, ಅದು ಇಲ್ಲಿ ಮಾರ್ಜಿನ್ಗೆ ಬಿಟ್ಟಿದ್ದೀನಿ. ಆಮೇಲೆ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಒಂದು 4 ಕಾಲು ಇಟ್ಕೊಳ್ಳಿ. ಮತ್ತೆ ಇಲ್ಲೊಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳಿ. ಮತ್ತೆ ಇದು ಸ್ಟ್ರೈಟ್ ಆಗಿ ಲೈನು, ಮತ್ತೆ ಇದೊಂದು ಸ್ಟ್ರೈಟ್ ಆಗಿ ಲೈನು. ಇಲ್ಲಿಂದ ಇಲ್ಲಿಗೆ 1.5 ಇಂಚಷ್ಟು ಕ್ರಾಸ್ ಆಗಿ ಹಿಂಗೊಂದು ಲೈನು. ಮತ್ತೆ ಇಲ್ಲಿ ಈ ಡಾಟ್ ಲೈನ್ಗೂ ಮತ್ತೆ ಈ ನೆಕ್ ಡೀಪ್ ಇದೆಯಲ್ಲ ಇದಕ್ಕೂ ಸೆಂಟ್ರಲ್ಲಿ ಇಲ್ಲೊಂದು ಡಾಟ್ ಹಾಕೊಳ್ಳಿ. ಮತ್ತೆ ಇದು ಅಷ್ಟೇ, ಈ ಲೈನ್ ಇಂದ ಮೇಲ್ಗಡೆ 1.5 ಇಂಚಷ್ಟು ಕ್ರಾಸ್ ಆಗಿ ಇನ್ನೊಂದು ಲೈನ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಸೈಡು ಮಾರ್ಜಿನ್ಗೆ ಒಂದೇ ಸಮಸ ಒಂದು ಲೈನ್ ಹಾಕೊಳ್ಳಿ. ಓಕೆ, ಇಷ್ಟು ಮುಗೀತಾ? ಈ ಮಿಡಿಲ್ ಪಾರ್ಟ್ ಅಲ್ಲಿ ನಮ್ಗೆ ಎಷ್ಟು ಬರ್ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ 10 ಮುಕ್ಕಾಲ್ ಇದೆ. ನೋಡಿ 10 ಮುಕ್ಕಾಲ್ ಬರ್ತಾ ಇದೆ. ನಮ್ಗೆ ಎಷ್ಟು ಬೇಕಾಗಿರೋದು 10 ಕಾಲ್ ಬೇಕಾಗಿರೋದು. ಇಲ್ಲಿ ಎಷ್ಟು ಎಕ್ಸ್ಟ್ರಾ ಇದೆ, ಅರ್ಧ ಇಂಚ್ ಇದೆ, 1 ಇಂಚ್ ಬರುತ್ತೆ. ಇದು 1/4 ಇಂಚ್ ಬಂದ್ಬಿಟ್ಟು ನಮ್ಗೆ ಉಕ್ಸ್ ಪಟ್ಟಿಲಿ ಹೋಗ್ಬಿಡುತ್ತೆ. ಇದು 1/4 ಇಂಚ್ ಬಂದ್ಬಿಟ್ಟು ನಾವಿಲ್ಲಿ ಡಾಟಾಗಿ ಹಿಡಿದಾಗ ಏನಾಗುತ್ತೆ, ಸ್ವಲ್ಪ ಟೈಟ್ ಆಗ್ಬಿಡುತ್ತೆ. 1/4 ಇಂಚ್ ಅನ್ನೋದು ಎಳ್ಕೊಂಡ್ಬಿಡುತ್ತೆ. ಆ 1/4 ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಇದು ಈ ಪೋರ್ಷನ್ ಅನ್ನೋದು ನಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಂತದೆ. ಅದಕ್ಕೋಸ್ಕರ ಇಲ್ಲಿ 1 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೋಬೇಕು. ಎಲ್ಲರೂ ಏನ್ ಮಾಡ್ತಾರೆ, ಅಷ್ಟೇ ಇಡ್ತಾರೆ, ಅದು ಇಡಬಾರ್ದು. ಯಾಕಂದ್ರೆ ರೆಡಿ ಆದ್ಮೇಲೆ ನಿಮ್ ತುಂಬಾ ಜನ ಕೇಳಿರ್ತಾರೆ, 3ನೇ ಹುಕ್ಸ್ ಟೈಟ್ ಆಗ್ತಾ ಇದೆ, 3ನೇ ಹುಕ್ಸ್ ಟೈಟ್ ಆಗ್ತಾ ಇದೆ ಅಂತ ತುಂಬಾ ಜನ ಕಸ್ಟಮರ್ಗಳು ಹೇಳ್ತಾ ಇರ್ತಾರೆ. ಅದು ಏನಕ್ಕೆ ಅಂತಂದ್ರೆ ಈ 1/4 ಇಂಚಿಂದಾನೆ ಅವರು ಹೇಳುವಂತದ್ದು. ನೋಡಿ 1.5 ಇಂಚು ಅಷ್ಟು ಕ್ರಾಸ್ ಆಗಿ ತಗೊಂಡು ಇದನ್ನ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ಳೋಣ. ಒಂದಲ್ತು ಮತ್ತೆ ಹಿಂಗೆ ತಿರ್ಸ್ಕೊಂಡ್ಬಿಡಿ. ತಿರ್ಸ್ಕೊಂಡು ಫ್ರಂಟ್ ಶೇಪ್ ನ ತಗೊಳ್ಳಿ. ಫ್ರಂಟ್ ಶೇಪ್ ಒಂದು ಅರ್ಧ ಇಂಚಷ್ಟು ನಾವು ಆ ಡಾಟೋ ಎಷ್ಟು ಹಿಡಿತೀವೋ ಹಾರ್ಮೋಲ್ ಡಾಟೋ ಕಂಕಲ್ ಡಾಟ್ನ ಅಷ್ಟೇ ನಾವು ಇದನ್ನ ತೆಗಿಬೇಕು. ನೋಡಿ ಈ ತರ ಇದು ತೆಗೆದಾಯ್ತು. ಮತ್ತೆ ಈ ಡಾಟ್ ಜಾಯಿನ್ ಆಗೋ ತರ ನೋಡಿ, ಈ ಡಾಟ್ ನ ಹಿಂಗ್ ಹಿಡ್ಕೊಂಡು ಇದೆರಡು ಜಾಯಿನ್ ಆಗೋ ತರ ಇದಕ್ಕೂ ಒಂದು 2.5 ಅಷ್ಟು ಗ್ಯಾಪ್ ಇರೋ ತರ ಹಿಂಗೊಂದು ಮಾರ್ಕ್ ಮಾಡ್ಕೋಬೇಕು. ಇದಾಯ್ತು. ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಯಾವಾಗೂ ಅಷ್ಟೇ ನಾವು ಸ್ಟ್ಯಾಂಡರ್ಡ್ ಆಗಿ ಕಟ್ ಮಾಡ್ಕೊಂತೀವಿ. ಆಮೇಲೆ ಲೂಸು ಟೈಟ್ ಬಂದಾಗ ಆಮೇಲೆ ನಾವು ಅದನ್ನು ಚೇಂಜ್ ಮಾಡ್ಕೊಂತೀವಿ. ನೋಡಿ ಸ್ಟೀಮರ್ ಅನ್ನ ಯೂಸ್ ಮಾಡ್ಕೊಂಡು ಇದು ಅಷ್ಟೇ ಸೇಮ್ ಎಲ್ಲ ಕಡೆ ನಮ್ಮ ಮಾರ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ಒಂದ್ ಲೈನು ಮಾರ್ಜಿನ್, ಒಂದ್ ಲೈನು, ಮತ್ತೆ ಇಲ್ಲೂ ಅಷ್ಟೇ ಕೆಳಗಡೆ ಇದು ಹೊಲಿಯಕ್ಕೆ, ಇದು ಉಕ್ಸ್ ಪಟ್ಟಿ ಮಾರ್ಜಿನ್ಗೆ. ಆಮೇಲೆ ಸೊಂಟ 36 ಇದೆ, ಅದರಲ್ಲಿ ಡಿವೈಡೆಡ್ ಬೈ 4 ಮಾಡಿದಾಗ ನಮ್ಗೆ ಬರೋವಂಥದ್ದು 9 ಇಂಚು. ಅದರಲ್ಲಿ ಅರ್ಧ 4.5 ಸೈಡ್ ಮಾರ್ಜಿನ್. ಮತ್ತೆ ಇಲ್ಲೊಂದು ಸ್ಟ್ರೈಟ್ ಲೈನು, ಇಲ್ಲೊಂದು ಸ್ಟ್ರೈಟ್ ಲೈನು. ಮತ್ತೆ ಸ್ಟಮ್ದು ಸ್ಟ್ಯಾಂಡರ್ಡ್ ಆಗಿ ಯಾವಾಗ ತೋರಿಸ್ಕೊಡೋದು 3.5, 2.5, ಇಲ್ಲಿ 3.5. ಇದು
ಮತ್ತೆ ಇದು ಅಷ್ಟೇ ಸೇಮ್ ಆರ್ಮ್ ಕ್ರಾಸ್ ಆಗಿ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಬ್ಯಾಕ್ ಸೈಡ್ ಒಂದು ನ್ಯಾಚ್ ಹಾಕೋಬೇಕು. ಮತ್ತೆ ಇವಾಗ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. 3.5 ಬರುತ್ತೆ. ಮತ್ತೆ ಇದನ್ನ ತೆಗೆದ್ಬಿಟ್ಟು ಬ್ಯಾಕ್ ತಗೊಂಡು ಸೈಡ್ ಅಲ್ಲಿ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಹಿಂಗೆ ಇಟ್ಕೊಂಡು ಬೆಲ್ಟ್ 3.5 ಇದೆಯಲ್ಲ, 3.5 ಪ್ಲಸ್ ಮಾರ್ಜಿನ್ 1 ಇಂಚ್ ಬಿಡಬೇಕು. ನೋಡಿ 1 ಇಂಚ್ ಬಿಟ್ಬಿಟ್ಟಿದ್ದೀನಿ. ನೋಡಿ ಇಷ್ಟು ದೊಡ್ಡದಾಗಿ ಬರ್ತಾ ಇದೆ. ನಿಮ್ಗೆ ಹಂಗೇನ ಅನ್ಸುತ್ತೆ ನೋಡಿ, ಈ ತರ ಇರೋರಿಗೆ ಬೆಲ್ಟೇ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಬೆಲ್ಟ್ ಹಾಕೊಂಡಾಗ ರಿಂಕಲ್ಸ್ ಬರ್ತಾ ಇರುತ್ತೆ ಹೊಟ್ಟೆ ಇರೋದ್ರಿಂದ. ಅದರಿಂದ ಬೆಲ್ಟ್ ಸಣ್ಣ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಗ್ರಿಪ್ ಆಗಿ ಕುತ್ಕೊಂತದೆ. ಇದನ್ನ ಸ್ವಲ್ಪ ಸಣ್ಣ ಮಾಡಿ 4 ಡಾಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇವಾಗ ಎಷ್ಟು ಬರುತ್ತೆ? 3 ಇಂಚ್ ಬರ್ತಾ ಇದೆ. ಇವಾಗ ನೋಡಿ 3 ಇಂಚ್ಗೆ ಇಲ್ಲೊಂದು ಲೈನ್ ಹಾಕಿ ನೋಡಿ ಅರ್ಧ ಇಂಚ್ ಬರುತ್ತೆ, 3/4 ಇಂಚು. ಇದು ಇವಾಗ ಏನ್ ಮಾಡ್ಬೇಕು, ಇನ್ನೊಂದು ಡಾಟ್ ಮಾರ್ಕ್ ಅನ್ನೋದು ಹಾಕೋಬೇಕು. ಇದು ಅಷ್ಟೇ ನೋಡಿ ಈ ತರ 4 ಡಾಟು. ಯಾಕಂದ್ರೆ ಇನ್ನೂ ಜಾಸ್ತಿ ಇಲ್ಲಿ ಕ್ರಾಸ್ ಮಾಡಿದಾಗ ಏನಾಗುತ್ತಂದ್ರೆ ನೋಡಿ ಇದೇ ಮೈನ್ ಪ್ರಾಬ್ಲಮ್. ನೋಡಿ ಇಷ್ಟವರೆಗೂ ನಾನು ಕ್ರಾಸಿಂಗ್ ತೆಗೆದ್ಬಿಟ್ಟು ಅನ್ಕೊಳ್ಳಿ, ಕೈ ಮೇಲಕ್ಕೆ ಎತ್ತಿದಾಗ ಏನಾಗುತ್ತೆ, ಈ ಬ್ಲೌಸ್ ಅನ್ನೋದು ಮೇಲಕ್ಕೆ ಹೋಗ್ತಾ ಇರುತ್ತೆ. ಇದೇ ಕಾರಣಕ್ಕೋಸ್ಕರ ಅದು ಹೋಗೋದು. ಇದು ಒಂದು, ಅದಕ್ಕೋಸ್ಕರ ನಾವು ಅದನ್ನ 4 ಡಾಟ್ ಕೊಡ್ಲೇಬೇಕಾಗುತ್ತೆ ಕೆಲವೊಂದು ಮೆಜರ್ಮೆಂಟ್ಗಳಿಗೆ. ಅದು ಕೊಡದೇ ಇದ್ದಾಗ ನಾನು ಹೇಳ್ದಲ್ಲ, ಬ್ಲೌಸ್ ಮೇಲೆ ಕೆತ್ಕೊಂತಾ ಇದೆ ಅಂತಾರಲ್ಲ, ಅದಕ್ಕೂ ಕಾರಣ ಏನಂತಂದ್ರೆ ಇದು ಕಾರಣ. ಇದನ್ನೆಲ್ಲ ಫಾಲೋ ಮಾಡಿ ಕಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಿದ್ವಿ ಅಂದ್ರೆ ಪರ್ಫೆಕ್ಟ್ ಆಗಿ ಕೂತ್ಕೊಂಡ. ಇಷ್ಟೆಲ್ಲ ಕರೆಕ್ಟ್ ಆಗಿ ಮಾಡಿದ್ಮೇಲೆ ನೋಡಿ ಕ್ರಾಸ್ ಬೆಲ್ಟ್ ಇಟ್ಕೊಂಡು ಹಿಂಗ್ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿತ್ತು. ಇಲ್ಲಿಗೆ ಡಾಟ್ ಹೊಡಿಬೇಕು ಅಂತ ನ್ಯಾಚ್ ಹಾಕೋಬೇಕಾಗುತ್ತೆ ಈ ತರ. ಮತ್ತೆ ಇದು ಈ ತರ 4 ಡಾಟ್ಗೂ ನ್ಯಾಚ್ ಹಾಕೋಬೇಕು. ಇದಾದ್ಮೇಲೆ ವೀಲ್ ಮಾರ್ಕ್ ಅನ್ನೋದು ಹಾಕೋಬೇಕು. ನೋಡಿ ಈ ತರ. ಆಮೇಲೆ ಇದು ಅಷ್ಟೇ, ಇಲ್ಲಿ ವೀಲ್ ಮಾರ್ಕ್ ಹಾಕೋಬೇಕು. ಮತ್ತೆ ಅದನ್ನ ಹಿಂಗೆ ರೌಂಡ್ ಆಗಿ ನೆಕ್ ಶೇಪ್ ಅನ್ನೋದು ಇಟ್ಕೋಬೇಕು. ಈ ತರ ಇಟ್ಕೊಂಡು ಬ್ಲೌಸ್ ಕಟಿಂಗ್ ಮಾಡಿ ಇದೇ ತರ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿ ನೀಟಾಗಿ ಎಮ್ಮಿಂಗ್ ಹುಕ್ಸು ಪ್ರತಿಯೊಂದು ನೀಟಾಗಿ ಮಾಡಿಕೊಟ್ಟಿದ್ವಿ ಅಂದ್ರೆ ಖಂಡಿತವಾಗ್ಲೂ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಎಲ್ಲೂ ರಿಂಕಲ್ಸ್ ಬರಲ್ಲ, 3ನೇ ಹುಕ್ಸ್ ಟೈಟ್ ಬರಲ್ಲ, ಕೈ ಮೇಲೆ ಹತ್ತದಾಗ ಮೇಲೆ ಹೋಗಲ್ಲ. ಇದಿಷ್ಟು ಪ್ರಾಬ್ಲಮ್ಸ್ಗೆ ಸಾಲ ಹೋಗಿ ಕಟಿಂಗ್ ಮಾಡೋದು. ಇದನ್ನೇ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಹುಕ್ಸು ಅಂಟ ಹಾಕಿ ಐರನ್ ಮಾಡಿ ಕೊಟ್ಟಿದೀವಿ ಅಂದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು 100% ಗ್ಯಾರಂಟಿ ಆಗಿ ಬರುತ್ತೆ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ? ಡನ್.